ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದು ಏನಪ್ಪಾ ಅಂತಂದ್ರೆ, ಯಾರ್ಯಾರು 12, 13, 14ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಯಾವ ದಿನಾಂಕ ನಿಮ್ಗೆ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಮತ್ತೆ 14ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ, ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ಈಗಾಗಲೇ 12ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಕೆಲವರಿಗೆ ಹಣ ಬಂದಿದೆ, ಇನ್ನು ಕೆಲವರು ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ 12ನೇ ಕಂತಿನ ಹಣ ಬಂದಿಲ್ಲ ಅಂತ, ಅವರಿಗೆ ಯಾವಾಗ ಬರುತ್ತೆ, 13ನೇ ಕಂತಿನ ಹಣ ಯಾವಾಗ ಬರುತ್ತೆ, ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಯಾಕಂದ್ರೆ ಈಗ ಜನ ಏನಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿಯರು ಏನಿದ್ದಾರೆ ಬಹಳಷ್ಟು ಬೇಸತ್ತೋಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿದ್ರೆ ನಾವು ನಿಮಗೆ ಒಟ್ಟಿಗೆ 6,000 ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗಣೇಶ ಹಬ್ಬಕ್ಕೆ 4,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈ ಸರ್ಕಾರನೇ ಬೇಡಪ್ಪ, ಈ ಒಂದು ಹಣ ಕೊಡೋದೇ ಬೇಡ, ಇವ್ರು ಸಹಸನೇ ಬೇಡ, ನಮಗೆ ಹಣ ಕೊಡೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ ಜನ. ಈ ರೀತಿಯಾಗಿ ಬಹಳಷ್ಟು ಬೇಜಾರಾಗಿದ್ದಾರೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡಂತ ರಾಜ್ಯ ಸರ್ಕಾರ ಈಗ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ. 12 ಮತ್ತು 13ನೇ ಕಂತಿನ ಹಣ ಹಾಗೂ 14ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಯಾವ ದಿನಾಂಕ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅದನ್ನ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮಾಡ್ಬೇಕಾಗಿರೋ ಕೆಲಸ ಒಂದೇ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗಾದ್ರೆ ಬನ್ನಿ, ಯಾರ್ಯಾರು 12, 13, 14ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ, ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ಈಗ ಗೃಹಲಕ್ಷ್ಮಿಯರು ದಿನ ಬೆಳಕರೆದ್ರೆ ನಮ್ಮ ಅಕೌಂಟ್ಗೆ ಹಣ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಗಳಿಗೆ ಅಲ್ದಾಡ್ತಾ ಇದ್ದಾರೆ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಆದ್ರೆ ಹಣ ಅವರ ಅಕೌಂಟ್ಗೆ ಬರ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬಡವರಿಗೆ ಬಹಳಷ್ಟು ಆಧಾರವಾಗಿದೆ. ಹೌದು ಸ್ನೇಹಿತರೆ, ಈ 2,000 ರೂಪಾಯಿಂದ ಎಷ್ಟೋ ಮಂದಿ ಕೆಲವೊಬ್ರು ಜೀವನವನ್ನ ನಡೆಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದಂತ ಒಂದು 2,000 ರೂಪಾಯಿ ಹಣ ಬರೋದೇನಿದೆ ಜನರಿಗೆ ಬಹಳಷ್ಟು ಕಷ್ಟವನ್ನ ತೀರಿಸುವಂತದ್ದಾಗಿದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಮೊದಲಿಗೆ ಹಣವನ್ನ ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ತಾ ಇತ್ತು. ಅಂದ್ರೆ ಈ ತಿಂಗಳದ್ದು ಒಂದು 10 ದಿನ ಒಳಗಡೆಗೆ ಈ ತಿಂಗಳದ್ದು ಹಣ ಬಿಡುಗಡೆ ಆಗ್ಬಿಡ್ತಿತ್ತು. ಪ್ರತಿ ತಿಂಗಳ ಹಣ ಕ್ರೆಡಿಟ್ ಆಗ್ತಾ ಇತ್ತು. ಮೊನ್ನೆ ನೋಡಿದ್ರೆ 11ನೇ ಕಂತಿನ ಹಣವನ್ನ 1.5 ತಿಂಗಳ ಲೇಟ್ ಆಗಿ ಬಿಡುಗಡೆ ಮಾಡಿದ್ರು. ಆಮೇಲೆ 12ನೇ ಕಂತಿನ ಹಣ, 13ನೇ ಕಂತಿನ ಹಣ ಈಗ ಈ ತಿಂಗಳ ಸೆಪ್ಟೆಂಬರ್ 14ನೇ ಕಂತಿನ ಹಣ ಇನ್ನೂ ಬಂದೇ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಈಗ ಏನ್ ಪ್ಲಾನ್ ಮಾಡಿದೆಯಪ್ಪ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರವೇ ಈಗ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಚರ್ಚೆ ಮಾಡಿ ಈ ರೀತಿಯಾದಂತಹ ಒಂದು ನಿರ್ಧಾರ ಬಂದಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಇದೇ ತಿಂಗಳ ಒಳಗಡೆ ನಿಮ್ಗೆ 2 ಕಂತುಗಳ ಹಣ ಬರುತ್ತೆ. ಮತ್ತೆ ಈಗ ಸರ್ 12ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಸೊ ಅದು ಕೂಡ ನಿಜ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರ ಈಗಾಗಲೇ 12ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಮಾಡಿದೆ. ಸೊ ಇವತ್ತು ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ಬಹುದು, ನಾಳೆ ಕೂಡ ಜಮಾ ಆಗ್ಬಹುದು. ಅಂದ್ರೆ ಈ ಒಂದು ವಾರದಲ್ಲಿ ನಿಮಗೆ 12ನೇ ಕಂತಿನ ಹಣ ಜಮಾ ಆಗ್ತಾನೆ ಇರುತ್ತೆ. ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಆಗಿ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದೇ ತಿಂಗಳ ನಿಮಗೆ ಅಂತ್ಯದ ಒಳಗಡೆಗಾಗಿ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಹಾಗಾದ್ರೆ 14ನೇ ಕಂತಿನ ಹಣ ಏನು ಸರ್ ಅಂತ ಕೇಳಿದ್ರೆ, ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಮಂತ್ 14ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ. ಹೌದು ಸ್ನೇಹಿತರೆ, ಇದು ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿರುವಂತಹ ಹೊಸ ಅಪ್ಡೇಟ್. ಸೊ ಈಗ ಸದ್ಯದಲ್ಲೇ ನಿಮ್ಗೆ 12ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರುವಾಗಿದೆ. ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ತಾ ಇರಿ, 12ನೇ ಕಂತಿನ ಹಣ ಜಮಾ ಆಗುತ್ತೆ. ಮತ್ತೆ ಅತಿ ಶೀಘ್ರದಲ್ಲಿ ಇಮಿಡಿಯೇಟ್ಲಿ ಆಗಿ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಇದೇ ತಿಂಗಳಲ್ಲಿ ನಿಮ್ಗೆ 2 ಕಂತುಗಳ ಹಣ 4,000 ಹಣ ಒಟ್ಟಿಗೆ ಜಮಾ ಆಗುತ್ತೆ. ಮತ್ತೆ 14ನೇ ಕಂತಿನ ಹಣ ಮುಂದಿನ ತಿಂಗಳ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಯಾರಿಗೆ ಎಷ್ಟು ಹಣ ಬಂತ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.